ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮೇ ಮಾಸ ಭವಿಷ್ಯ ಕಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶುಭಫಲಗಳು ಪ್ರಾಪ್ತಿಯಾಗಿದೆ. ಹಾಗಾಗಿ ಏನು ಅವರಿಗೆ ಪ್ರಾಪ್ತಿಯಾಗಿದೆ ಅಂತ ಕೇಳಿದ್ರೆ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶುಭಫಲ ಅಂತಂದ್ರೆ ಹೆಚ್ಚಿನದಾಗಿರ್ತಕ್ಕಂತಹ ಒಂದು ಫಲಗಳು ಪ್ರಾಪ್ತಿಯಾಗತ್ತೆ. ಕಾರಣ ಏನು ಅಂತಂದ್ರೆ, ಕರ್ಕಾಟಕ ರಾಶಿ ವೇದದಲ್ಲಿ ಗುರು ಇದ್ದಾನೆ. ವೇದದಲ್ಲಿ ಗುರು ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ ತೊಡಕು ಮತ್ತೊಂದು ಇನ್ನೊಂದು ಬಂದೇ ಬರುತ್ತೆ. ವೇದದಲ್ಲಿ ಗುರು ಅಂತಂದ್ರೆ 12ನೇ ಭಾವದಲ್ಲಿ ಇರಲಿ, ರಾಶಿಯಲ್ಲಿ ಇರಲಿ, ಅದು ನಾವು ಅದಕ್ಕೆ ಗುರುವಿಗೆ ಪೂರ್ಣ ಬಲ ಅಂತ ನಾವು ಹೇಳೋದಿಲ್ಲ. ಆದರೂ ಕೂಡ ಕರ್ಕಾಟಕ ರಾಶಿಯ ಗುರು ಉಚ್ಚನಾಗ್ತಾನೆ. ಕರ್ಕಾಟಕ ರಾಶಿಗೆ ಉಚ್ಚನಾಗಿ ಗುರು ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಯಾಕೆ ಅಂತಂದ್ರೆ, ಗುರುವರ್ ಗೌರವಂ ಗುರುಂ ಕಾಂಚನ ನಿಭಂ ಬುದ್ಧಿ ಭೂತಂ ತ್ರಿಲೋಕೇಶಂ. ಯಾಕೆಂದ್ರೆ ತ್ರಿಲೋಕೇಶಂ ಒಳ್ಳೆಯ ನೇಮ್ ಅಂಡ್ ಫೇಮ್ ಕೊಡ್ತಾನೆ. ಅದಲ್ಲದೆ ಒಳ್ಳೆಯ ಬುದ್ಧಿಯ ಚಾಕಚಕ್ಯತೆಯನ್ನ, ಚಾಣಾಕ್ಷತೆಯನ್ನು ಕೊಡ್ತಾನೆ. ಪ್ರತ್ಯುತ್ಪನ್ನಮತಿ ಅಂತ ಹೇಳ್ತಾರೆ, ಕಾಲಕ್ಕೆ ತಕ್ಕನಾಗಿ ಯೋಚನೆ ಮಾಡುವಂತಹ ಸಾಮರ್ಥ್ಯವನ್ನು ಗುರು ಕೊಡ್ತಾನೆ. ಮತ್ತೆಲ್ಲವೂ ರೀತಿಯ ಅನುಕೂಲಗಳು ಕೂಡ ಆಗತ್ತೆ. ಅದಲ್ಲದೇನೆ ಇನ್ನು ಹೆಚ್ಚಿನದಾಗಿ ಈ ರಾಶಿಗೆ ಗುರು ಉಚ್ಚ ಆಗ್ತಾನೆ. ಹಾಗಂತ ಉಚ್ಚ ಆಗ್ತಾನೆ ಅಂದ ಮಾತ್ರದಲ್ಲಿ ಏನೇನೋ ಅದ್ಭುತಗಳು ನಡೀತೆ ಅಂತ ಏನಲ್ಲ. ಆದರೆ ಗುರುವಿನ ಅನುಗ್ರಹ ಇರ್ತದೆ. ನಿಮಗೆ ಗುರುವಿನ ಪೂರ್ಣ ಅನುಗ್ರಹದಿಂದ ಅನುಕೂಲ ಆಗ್ತದೆ. ಗುರು ಬಲ ಇಲ್ಲದೆ ಹೋದ್ರು ಗುರು ದೃಷ್ಟಿ ತುಂಬಾ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಾರಣ ಗುರು ದೃಷ್ಟಿ ಪಂಚಮ ಸ್ಥಾನ, ಸಪ್ತಮ ಸ್ಥಾನ, ನವಮ ಸ್ಥಾನಕ್ಕೆ ಗುರು ದೃಷ್ಟಿ ಬರುತ್ತೆ. ಗುರು ದೃಷ್ಟಿ ಎಲ್ಲಿ ಇರುತ್ತೋ ಅಲ್ಲೆಲ್ಲ ಆ ಒಂದು ಭಾವದಲ್ಲಿ ಅನುಕೂಲ ಆಗ್ತದೆ. ಪಂಚಮ ಸ್ಥಾನಕ್ಕೆ ಗುರು ದೃಷ್ಟಿ ಬಿದ್ದಾಗ ಪೂರ್ವ ಪುಣ್ಯ ವೃದ್ಧಿ ಆಗ್ತದೆ, ಜ್ಞಾನ ವೃದ್ಧಿ ಆಗ್ತದೆ, ಯಶಸ್ಸು ವೃದ್ಧಿ ಆಗ್ತದೆ, ಪೂರ್ವಾರ್ಜಿತ ಕರ್ಮದ ಶೋಫಲಗಳು ಪ್ರಾಪ್ತಿಯಾಗತ್ತೆ, ಬುದ್ಧಿಸ್ಥಾನ ಚೆನ್ನಾಗಿರ್ತದೆ, ವಿದ್ಯಾಸ್ಥಾನ ಚೆನ್ನಾಗಿರುತ್ತೆ. ಹಾಗಾಗಿ ಮುಂದೆ ಬರ್ತಕ್ಕಂತಹ ಗುರುವಿನ ಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿ ಆಗತ್ತೆ. ಅದರ ಜೊತೆಗೆ ವೇದದಲ್ಲಿ ಗುರು ಇರುವಾಗ ನಿಮಗೆ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದೀರಾ, ಇವಾಗಲೂ ಅನುಭವಿಸ್ತಾ ಇದ್ದೀರಾ. ಯಾಕೆಂದ್ರೆ ನಿಮ್ಮ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ನಿಮಗೆ ಆರ್ಥಿಕ ಸಂಕಷ್ಟ ಸ್ವಲ್ಪ ಮಟ್ಟಿಗೆ ಬರುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಅಡೆತಡೆ ಆಗುತ್ತೆ. ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ಹೋದೆ, ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗ್ತದೆ. ವಿವಾಹ ಆಗುವವರಿಗೆ ವಿವಾಹದಲ್ಲಿ ಅಡಚಣೆ ಆಗ್ತದೆ, ಸಂತಾನದಲ್ಲಿ ಅಡಚಣೆ ಆಗ್ತದೆ, ಆರೋಗ್ಯದಲ್ಲಿ ಅಡಚಣೆ ಆಗ್ತದೆ, ಉದ್ಯೋಗದಲ್ಲಿ ಅಡಚಣೆ ಆಗ್ತದೆ, ಹಣಕಾಸಿನ ಅಡಚಣೆ, ಎಲ್ಲ ಸಣ್ಣ ಪುಟ್ಟ ಅಡಚಣೆಗಳು ಈ ಕರ್ಕಾಟಕ ರಾಶಿಯವರಿಗೆ ಆಗ್ತದೆ. ಆದರೂ ಕೂಡ ಅವರು ಪ್ರಯತ್ನ ಮಾಡಬೇಕು. ಅವರಿಗೆ ತುಂಬಾ ಗುರುವಿನ ಪೂರ್ಣ ಅನುಗ್ರಹ ಬೇಕಾಗಿದೆ. ಹಾಗಾಗಿ ಅವರು ಪರಿಪೂರ್ಣವಾಗಿರ್ತಕ್ಕಂಥ ಗುರು ಅನುಗ್ರಹಕ್ಕೋಸ್ಕರವಾಗಿ ಗುರುವಿನ ಆರಾಧನೆಯನ್ನು ಮಾಡಬೇಕು. ವಿಷ್ಣು ಸಹಸ್ರನಾಮ ಪಾರಾಯಣೆಯನ್ನ ಪ್ರತಿದಿನ ಅವರು ಮಾಡೋದ್ರಿಂದ ಸರ್ವತೋಮುಖವಾಗಿರುವ ಯಶಸ್ಸು, ಕೀರ್ತಿ, ಲಾಭ, ಜ್ಞಾನ, ವೃದ್ಧಿ ಎಲ್ಲೂ ಕೂಡ ಅವರಿಗೆ ಅಭಿವೃದ್ಧಿ ಆಗೋದಕ್ಕೆ ಅದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಆರಾಧನೆ ಅಂತ ನಾವು ಹೇಳಬೇಕು. ಹಾಗಾಗಿ ಅದು ಕೂಡ ಅವರಿಗೆ ಒಳ್ಳೆಯದಾಗ್ತದೆ. ಹಣಕಾಸಿನ ವಿಚಾರ ಬಂದಾಗ ಹಣಕಾಸಿನಲ್ಲಿ ಅಡಚಣೆ ಸಣ್ಣ ಪುಟ್ಟದ್ದು ಇರ್ತದೆ, ಆದರೂ ಕೂಡ ಸರಿ ಆಗ್ತದೆ. ನಿಮ್ಮ ಒಂದು ಯೋಚನೆ ಮತ್ತು ನಿಮ್ಮ ಒಂದು ಅನುಷ್ಠಾನದಿಂದ ಅಂತ ಹೇಳ್ತೀವಿ. ಇನ್ನು ಪಿತ್ರಾಯಿತ ಆಸ್ತಿ ನಿಮಗೆ ಸಿಗುವಂತ ಯೋಗ ಇದೆ. ಅದನ್ನ ಈಗ ಕೋರ್ಟು ಕಚೇರಿಗೆ ಹೋಗೋದು ಬೇಡ, ಕುಳಿತು ಮಾತಾಡಿ ಸರಿ ಹೋಗುತ್ತೆ. ಒಂದ್ ವೇಳೆ ಸಿಗೋದಿದ್ರೆ ಪ್ರಯತ್ನ ಮಾಡಿ ನೋಡಿ. ಇಲ್ಲ ಪರಿಹಾರಸ್ತಿ ತಗೋಬೇಕು, ಇಲ್ಲ ಅಂತಂದ್ರೆ ನೀವು ಆಸ್ತಿಯನ್ನು ತೆಗೆದುಕೋಬಹುದು. ಅದೆರಡು ಆಪ್ಷನ್ಸ್ ನಿಮಗಿರುತ್ತೆ, ಪ್ರಯತ್ನ ಪಡಿ. ತಕ್ಷಣ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಟೈಮ್ ಬಂದಾಗ ನಾನು ಹೇಳ್ತೀನಿ, ನೀವು ಫಾಲೋ ಅಪ್ ಮಾಡ್ತಾ ಇರಿ, ಅದು ಒಳ್ಳೇದಾಗುತ್ತೆ. ಆ ನಂತರದಲ್ಲಿ ನಿಮಗೆ ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ, ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರು, ಪ್ರಜ್ಞಾವಂತರು, ಎಲ್ಲ ಆಗ್ತಾರೆ. ಆದ್ರೆ ಅವರನ್ನ ನೀವು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಬೇಕು. ಒಂದ್ ವೇಳೆ ನೀವೇನಾದರೂ ಸ್ವಲ್ಪ ಆ ಕಡೆ ಈ ಕಡೆ ನೋಡಿದ್ರೆ ವಿದ್ಯಾಭ್ಯಾಸ ಕುಂಠಿತ ಆಗ್ಬೋದು, ಬ್ರೇಕ್ ಆಗ್ಬೋದು, ನಿಲ್ಲಿಸಬಹುದು. ಹಾಗಾಗಿ ಕರ್ಕಾಟಕ ರಾಶಿಯವರು ಆದಷ್ಟು ಅವ್ರ ಮಕ್ಕಳು, ನಿಮ್ಮ ಮಕ್ಕಳನ್ನ, ಕರ್ಕಾಟಕ ರಾಶಿಯವರ ಮಕ್ಕಳನ್ನ ಬಹಳ ಜಾಗ್ರತೆಯಿಂದ ನೋಡ್ಬೇಕಾಗತ್ತೆ. ಅವ್ರು ಒಳ್ಳೆ ವಿದ್ಯಾವಂತರೆಲ್ಲ ಆಗ್ತಾರೆ, ತುಂಬಾ ಚುರುಕು ಇರ್ತಾರೆ. ಆದ್ರೆ ನೀವು ಸ್ವಲ್ಪ ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಸರಿಯಾಗಿ ಅವರಿಗೆ ಶಿಕ್ಷಣದ ಜೊತೆಗೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕು. ಅವ್ರು ಒಳ್ಳೆ IAS ಮಾಡ್ಬೋದು, IPS ಮಾಡ್ಬೋದು, ಏರೋನಾಟಿಕ್ಸ್ ಮಾಡ್ಬೋದು, ಹೀಗೆ ಡಿಫೆನ್ಸ್ ಅಲ್ಲಿ ಹೋಗ್ಬೋದು, ಒಳ್ಳೆ ಸೈಂಟಿಸ್ಟ್ ಆಗ್ಬೋದು, ಒಳ್ಳೆ ದೊಡ್ಡ ಹುದ್ದೆಯಲ್ಲಿ ಇರುವಂತ ಯೋಗ ಇದೆ. ಹಾಗಾಗಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡಬೇಕು. ಇವಾಗ ಗುರುವಿನ ಅನುಗ್ರಹ ಇಲ್ಲೇ ಇದ್ದ, ಗುರುಬಲ ಇಲ್ಲೇ ಇದ್ದದ್ರಿಂದ ನಿಮ್ಮ ಪ್ರಯತ್ನವೇ ಸಾಕಷ್ಟು ಮುಖ್ಯವಾಗಿರ್ಬೇಕಾಗತ್ತೆ. ದೈವಾನುಗ್ರಹ ಇದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅದರಲ್ಲಿ ಸಪೋರ್ಟ್ ಇರುತ್ತೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಪ್ರಯತ್ನ ಬಹಳ ಮುಖ್ಯವಾದ ವಿಚಾರ ಆಗಿರುತ್ತೆ. ಆ ನಂತರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರುತ್ತೆ. ಸ್ವಲ್ಪ ತಲೆನೋವು ಬರೋದು, ಬೆನ್ನು ನೋವು ಬರೋದು, ಸೊಂಟ ನೋವು ಬರೋದು, ಸ್ಟ್ರೆಸ್ ಆಗೋದು, ನಿದ್ದೆ ಬರದೇ ಇರೋದು, ಈ ತರದ್ದಾಗತಕ್ಕಂಥದ್ದು ಇರುತ್ತೆ. ಹೊಟ್ಟೆಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇದು ಅಡಚಣೆ ಆಗೋದು, ಮತ್ತೆ ಡೈಜೆಷನ್ ಆಗದಿರೋ ಈ ತರದ್ದು ಇರ್ತದೆ. ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಜಾಗ್ರತೆ ವಹಿಸಬೇಕು. ಮತ್ತು ಇದು ಹವಾಮಾನ ಕೂಡ ಉಷ್ಣ ಇದೆ. ಚೆನ್ನಾಗಿ ಆಹಾರ, ದ್ರವ ಪದಾರ್ಥಗಳನ್ನ, ಆಹಾರಗಳನ್ನ ಸರಿಯಾದ ಸಮಯಕ್ಕೆ ಸರಿಯಾಗಿ ತಗೋಬೇಕು. ಅದು ಖಂಡಿತ ಒಳ್ಳೇದಾಗತ್ತೆ ಅಂತ ನಾನು ನಿಮ್ಗೆ ಹೇಳ್ಬೋದು. ಇನ್ನು ದಾಂಪತ್ಯ ವಿಚಾರ ಬಂದ್ರೆ, ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ರಗಳೆ ಕಿರಿಕಿರಿ ಇರುತ್ತೆ, ಹಣಕಾಸಿನ ತೊಂದರೆ ಇದೆಲ್ಲ ಸರಿ ಮಾಡ್ಕೊಳ್ಳಿ, ಕೂತು ಮಾತಾಡಿ ಸರಿ ಹೋಗುತ್ತೆ. ಅದು ಕೂಡ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಸರಿ ಹೋಗುತ್ತೆ. ಉದ್ಯೋಗದಲ್ಲಿ ಚಿಂತನೆ ಮಾಡಿದ್ರೆ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಡಚಣೆ ಮತ್ತೊಂದು ಇನ್ನೊಂದು ಇದೆ. ಉದ್ಯೋಗದಲ್ಲಿ ಆ ಅಡಚಣೆ ಇದ್ರೂ ಕೂಡ ಉದ್ಯೋಗ ಬಿಡೋದು ಬೇಡ, ಉದ್ಯೋಗ ಬಿಡುವಂತ ಪರಿಸ್ಥಿತಿ ಇಲ್ಲ, ಬಿಡೋದು ಬೇಡ, ಅದು ಒಳ್ಳೇದಾಗ್ತದೆ. ಅಲ್ಲೂ ಪ್ರಯತ್ನ ಮಾಡಿ. ನಿಮಗೆ ಪ್ರಮೋಷನ್ ಪ್ರಯತ್ನ ಮಾಡಿ, ತಕ್ಷಣ ಪ್ರಮೋಷನ್ ಆಗಲ್ಲ, ಸ್ವಲ್ಪ ಟೈಮ್ ತಗೊಂಡು ಪ್ರಮೋಷನ್ ಕೂಡ ನಿಮಗಾಗುತ್ತೆ. ಅಲ್ಲೂ ಕೂಡ ನಿಮಗೆ ಅನುಕೂಲ ಇದೆ. ನಿಮಗೆ ಭಾಗ್ಯೋದಯ ಆಗುತ್ತೆ. ನಿಮ್ಮ ಅನಿಸಿಕೆಗಳು ಏನಿದೆ ಅವೆಲ್ಲವೂ ಕೂಡಿ ಬರುವಂತ ಯೋಗ ಇದೆ. ಮನೆ, ಪ್ಲಾಟು, ಕಾರು ಎಲ್ಲ ತೆಗೆದುಕೊಳ್ಳುವಂತ ಯೋಗ ಇದೆ. ಆದ್ರೆ ಭಾಗ್ಯೋದಯ ಆಗತ್ತೆ, ಸಮಯ ತಗೋಬೇಕು.
ಸ್ವಲ್ಪ ಸಮಯ ತಗೊಂಡು ಕಾಯ್ತಾ ಇರಿ, ಅದನ್ನು ಫಾಲೋಅಪ್ ಮಾಡ್ತಾ ಇರಿ. ನಿಮಗಂತ ಸಂದರ್ಭ ಒಂದು ದಿವಸ ಅನಿರೀಕ್ಷಿತವಾಗಿ ಒಳ್ಳೆಯ ಯೋಗಗಳು ಒದಗಿ ಬರುತ್ತೆ. ನಿಮಗೆ ಅಂದ್ಕೊಂಡಿರಲ್ಲ ಅಷ್ಟು ಒಳ್ಳೆಯ ಯೋಗಗಳು ನಿಮಗೆ ಒದಗಿ ಬರುತ್ತೆ. ನೀವು ಹೀಗೆ ಆಗುತ್ತೆ ಅಂದ್ಕೊಂಡಿರೋ ಅಷ್ಟು ಒಳ್ಳೇದಾಯ್ತು. ನನಗೆ ನನ್ನ ಜೀವನದಲ್ಲಿ ಇಷ್ಟು ನಾನು ಚೆನ್ನಾಗಿರ್ತೇನೆ ಅಂದ್ಕೊಂಡಿರಲಿಲ್ಲ, ಆಗಿನ ಪರಿಸ್ಥಿತಿ ಆಗಿತ್ತು, ಈಗಿನ ಪರಿಸ್ಥಿತಿ ಚೆನ್ನಾಗಿದ್ದೀನಿ ಅಂತ ಅನಿಸುತ್ತೆ. ಹಾಗೆ ಮನೆ, ಕಾರು, ಪ್ಲಾಟ್ ಎಲ್ಲ ತೆಗೆದುಕೊಳ್ಳೋ ಜೀವನದಲ್ಲಿ ಸುಖ ಶಾಂತಿಯನ್ನು ಅನುಭವಿಸುವಂಥ ಯೋಗ ಇದೆ. ಹಾಗಾಗಿ ಈ ಕರ್ಕಾಟ ರಾಶಿಯವ್ರಿಗೆ ಯಾರಿಗಾರು ತೊಂದರೆ, ಕಷ್ಟ ಕಾರ್ಪಣ್ಯ ಇದ್ರೆ ಹತ್ತಿರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ಕುಂಕುಮಾರ್ಚನೆ ಮಾಡಿ ಎಲ್ಲಾ ಕಷ್ಟ ನಷ್ಟಗಳು ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.